ಮೊದಲು ಲ್ಯಾಬಲ್ಲಿ ಐಡೆಂಟಿಫಿಕೇಷನ್ ಆಗುತ್ತೆ ಅದರದ್ದು. ಅಂದರೆ ಯಾವ ಮೂಳೆ ಇದು, ಮನುಷ್ಯರದ್ದು ಅಥವಾ ಪ್ರಾಣಿಯದ್ದು, ಮತ್ತು ಯಾವ ಅನಾಟಮಿಕಲ್ ಪೊಸಿಷನ್ ಮತ್ತು ಮೂಳೆ ಹೆಸರು ಯಾವುದು ಅಂತೇಳಿ ಅದು ಗೊತ್ತಾಗುತ್ತೆ ಅದನ್ನು. ಆಮೇಲೆ ಎರಡನೇದಾಗಿ ಏನಂತಂದರೆ ಈ ಮೂಳೆಯಿಂದ ಈ ವ್ಯಕ್ತಿಯ ವಯಸ್ಸು ಮತ್ತು ಲಿಂಗ ಅದನ್ನು ಗುರುತಿಸ್ತಕ್ಕಂಥದ್ದು ಬರುತ್ತೆ. ಅದು ಏನೇನು ಸಾಧ್ಯತೆ ಇದೆ ಅದನ್ನೆಲ್ಲದು ನೋಡಬೇಕಾಗತ್ತೆ. ಮೊದಲನೇದಾಗಿ ಏನಂತಂದರೆ ಬೋನ್ ಮ್ಯಾರೋ ಇದ್ದರೆ ಅಲ್ಲಿ DNA ತೆಗಿಬೋದು. ಅಲ್ಲಿ ಇಲ್ದಿದ್ರೆ ಅದನ್ನು ಏನಂತಂದರೆ ಅದನ್ನು ಬ್ರೋಕನ್ ಬೋನ್ ಇದ್ದರೆ ಅದನ್ನು ರೀಜನರೇಷನ್ ಅಂತಂದರೆ ಹೇಗಿದ್ರೆ ಕಂಪ್ಯೂಟರೈಸ್ಡ್ ರೀಜನರೇಷನ್ ಮೂಲಕ ಮಾಡ್ತಾರೆ ಅದನ್ನು ಈಗ, ಅಥವಾ 3D ಪ್ರಿಂಟಿಂಗ್ ಮೂಲಕನೂ ಮಾಡಿಸ್ಬೋದು ಅದನ್ನು ಎಂಟೈರ್ ಬೋನ್ನ. ಅಂದರೆ ಹೇಗೆ ಅಂದರೆ ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿ ಚೆನ್ನಾಗಿ ಅದನ್ನು ಒಂದು ಸಾಫ್ಟ್ವೇರ್ ಇದೆ, ಫ್ರ್ಯಾಗ್ಮೆಂಟು ಅಂತೇಳಿ ಒಂದು ಸಾಫ್ಟ್ವೇರ್ ಇದೆ. ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದ ಭಾಗ ಮೂಳೆ ಯಾವ ಅನಾಟಮಿಕಲ್ ಪ್ರಪೋರ್ಷನ್ಸಲ್ಲಿರುತ್ತೆ ಅದನ್ನು ತೆಕ್ಕೊಂಡು ಅದನ್ನು ಆಮೇಲೆ ಮತ್ತೆ ರೀಜನರೇಷನ್ ಮಾಡ್ತಕ್ಕಂಥ ಟೆಕ್ನಿಕ್ ಇದೆ. ಇದನ್ನು ಮಹಿಳೆಯರ ಪುರುಷರು ಈ ಆಕಾರದ ಮೇಲೆ ಬರುತ್ತೆ ಅಂದರೆ ಲೇಸರ್ ಸ್ಕ್ಯಾನಿಂಗ್ ಮಾಡಿ ಕಂಪ್ಯೂಟರೈಸ್ಡ್ ರೀಜನರೇಷನ್ ಮಾಡಲಿಕ್ಕೆ ಇದನ್ನು ಆಗತ್ತಾ ಇಲ್ವೋ ಅಂತ ನೋಡಬೇಕಾಗತ್ತೆ. ಅದನ್ನು CFSL ಫೆಸಿಲಿಟಿ ಇದೆ, ಇದನ್ನು ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಲಿ ಇಂಥ ಫೆಸಿಲಿಟಿ ಇದೆ. ಯಾಕೆಂದರೆ ಅವರಲ್ಲಿ ಫೋರೆನ್ಸಿಕ್ ಆಂಥ್ರೋಪಾಲಜಿ ವಿಂಗ್ ಅಂತಲೇ ಇದೆ ಅದು. ಎರಡನೇದೇನಂತಂದರೆ NFSUಗಳಲ್ಲೂ ಇಂಥ ಫೆಸಿಲಿಟೀಸ್ ಇರುತ್ತೆ ಅದರಲ್ಲಿ. ಸೊ ನಾವು ಇನ್ನೂ ರಿಸರ್ಚ್ ಸ್ಟೇಜಲ್ಲಿದ್ದೀವಿ. ನಾವು ಇಲ್ಲಿ ಕೆಲವು ಕಡೆ ನಮ್ಮ ದೇಶದಲ್ಲಿ ರಿಸರ್ಚ್ ಸ್ಟೇಜಲ್ಲಿದ್ದೀವಿ ಅಂದ್ಕೊಂಡಿದ್ದೀವಿ. ಬಟ್ ರಿಸರ್ಚ್ ಮುಖ್ಯನ ಇಂಥದ್ದು ಕೆಲವು ಆಗಿದೆ. ಮೊದಲು ಸ್ಕಲ್ ಒಂದು ಪೂರ್ತಿ ರೀಜನರೇಷನ್ ಆದರೆ ಅದರ ಮೇಲೆ ಮತ್ತೆ ಕಂಪ್ಯೂಟರೈಸ್ಡ್ ಫೇಶಿಯಲ್ ರೀಜನರೇಷನ್ ಮಾಡ್ಬೋದು. ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತಂದರೆ, ಈಗ ಒಂದು ಆಕ್ಸೆಪ್ಟೆಡ್ DNA ಡೋನರ್ ಅಂದರೆ ಯಾರೋ ಒಬ್ಬರು ಇರ್ತಾರೆ, ಅವ್ರ ರಕ್ತ ಸಂಬಂಧಿಕರು ಇರ್ತಾರೆ ಅವರು. ಸೊ ಅವರು ಇದ್ದಾಗ DNA ಆಗ್ಬೋದು. ಒಂದು ವೇಳೆ ಅವರು ಇರಲಿಲ್ಲ ಅಂತಂದರೆ ಆ ಸನ್ನಿವೇಶದಲ್ಲಿ ಇಂಥದನ್ನು ತೊಗೊಂಡು ಫೋಟೋಗಳು ಮಾಡಿಸಿ ಇದನ್ನು ಸೊ ಯಾವ ಕಡೆಯಿಂದ ಬಂದಿರ್ತಾರೋ ಅಲ್ಲೆಲ್ಲ ಮಾಧ್ಯಮದ ಮೂಲಕ ಪಬ್ಲಿಷ್ ಮಾಡ್ಬೋದು. ಅವಾಗ ಗೊತ್ತಾಗುತ್ತೆ, ಇಂಥ ವ್ಯಕ್ತಿ ನಮ್ಮ ನೆರೆಹೊರಲಿದ್ದಾನೋ ಅಥವಾ ನಮ್ಮ ದೂರದ ಸಂಬಂಧಿಕ ಇದ್ದ ಅಂತ ಯಾರೊಬ್ಬರು ಬರ್ತಾರೆ. ಹಾಗಾಗಿ ಐಡೆಂಟಿಫಿಕೇಷನ್ ಆಗುತ್ತೆ. ಇದು ಓವರಾಲ್ ಎಲ್ಲ ಸಿಕ್ಕರೆ ಡೈರೆಕ್ಟಾಗಿ ಅದನ್ನು ಹೇಳ್ಬೋದು ಮಹಿಳೆಯರದ್ದು ಪುರುಷರದ್ದು ವಯಸ್ಸು ಎಷ್ಟಾಗಿದೆ ಅಂತೇಳಿ. ಒಂದು ವೇಳೆ ಬರೀ ಪೆಲ್ವಿಸ್ ಅಷ್ಟೇ ಸಿಕ್ಕಿದ್ರೆ ಅದು ಮಹಿಳೆಯರದ್ದು ಪುರುಷರದ್ದು ಅಂತ ಹೇಳ್ತಕ್ಕಂಥದ್ದು ಬರುತ್ತೆ, ಅಂದರೆ ಸೊಂಟದ ಎಲುಬುಗಳು ಅದು ಸಿಕ್ಕಿದಾಗ. ಮತ್ತು ನೆಕ್ಸ್ಟ್ ಇದು ಇನ್ನೊಂದು ಏನಂತಂದರೆ ತಲೆ ಬುರುಡೆ ಮತ್ತು ಪೆಲ್ವಿಸ್ ಅಷ್ಟೇ ಸಿಕ್ಕಿದಾಗ ಭಾಳ ಹತ್ತಿರದಲ್ಲೇ ಹೇಳ್ಬೋದಾಗತ್ತೆ ಅದನ್ನು. ಇತರೆ ಇದರಲ್ಲಿ ಅಂಶಗಳಲ್ಲಿ ಮಹಿಳೆಯರದು ಪುರುಷರದು ಅಂತ ಹೇಳ್ತಕ್ಕಂಥದ್ದನ್ನು ಮತ್ತು ವಯಸ್ಸು ಕೂಡ ಹೇಳ್ಬೋದಲ್ಲಿ. ಆದರೆ DNA ಕೇವಲ ಮಹಿಳೆಯರದು ಪುರುಷರದು ಅಂತ ಹೇಳ್ತಕ್ಕಂಥದ್ದು ಡೆಫಿನೆಟಾಗಿ ಪಾಸಿಬಲ್ ಇದೆ ಅದನ್ನು.